ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನಾನು ಮಂಗಳಗೌರಮ್ಮ ಮಾತಾಡೋದು. ಫ್ರೆಂಡ್ಸ್ ಮಿಕ್ಸ್ ಫ್ರೂಟ್ಸ್ ಜಾಮ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನೋಡಿರಿ, 3/4 kg ಆಗಿದೆ ಫ್ರೂಟ್ ಜಾಮು. ನೋಡಿರಿ, ಅದು ಮಾಡೋ ವಿಧಾನ ಬಂದು ನೋಡಿರಿ ಎಷ್ಟು ಚೆನ್ನಾಗಿ ಅದಕ್ಕೆ ನಾವು ಇದನ್ನು ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಮಾಡ್ಕೊಳ್ಳಿ. ನಮ್ಮ ಮಕ್ಕಳಿಗೆಲ್ಲನೂ ಸಮ್ಮರ್ ಹಾಲಿಡೇ ಇದೆ, ಇವಾಗೆಲ್ಲನೂ ಮಾಡ್ಕೊಂಡು ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ದ್ರಾಕ್ಷಿ ಮತ್ತು ಹಣ್ಣು ಬಾಳೆಹಣ್ಣು ಮತ್ತು ಕರ್ಬೂಜ ತೊಗೊಂಡು ತೊಳೆದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡು ಅದನ್ನು ಚೆನ್ನಾಗಿ ಬಾಣಲೆನಲ್ಲಿ ಹಾಕ್ಕೊಳ್ಳೋಣ. ಒಂದು ಬಾಣಲೆನಲ್ಲಿ ಹಾಕ್ಕೊಂಡು ಅದಕ್ಕೆ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಸಕ್ಕರೆ ನೀರು ಆಮೇಲೆ ಫ್ರೂಟ್ಸಲ್ಲಿರೋ ನೀರು ಎಲ್ಲ ಬಿಟ್ಟು ಅದೊಂಚೂರು ಸಕ್ಕರೆನೂ ಆ ಫ್ರೂಟ್ಸ್ ನೀರು ಚೆನ್ನಾಗಿ ಬ್ಲೆಂಡಾಗಿ ಸ್ವಲ್ಪ ಇದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದುವರೆಗೂ ಚೆನ್ನಾಗಿ ಇದು ಮಾಡ್ಕೋಬೇಕು. ಹಸಿ ಸ್ಮೆಲ್ಲು ಅದರಲ್ಲಿ ಹಣ್ಣಿಂದ ಹಸಿ ಸ್ಮೆಲ್ಲು ಮತ್ತು ಅದೊಂಚೂರು ಬಾಡ್ದಂಗೆ ಆಗುತ್ತೆ. ಆ ಸಕ್ಕರೆ ಪಾಕನೂ ಈ ಸ್ವೀಟ್ದು ಇದೆಲ್ಲ ಸೇರಿಕೊಂಡು ಸ್ವಲ್ಪ ಪಾಕ ಥರ ಬಂದು ಅದು ನೀರು ಬಿಟ್ಕೊಳ್ಳುತ್ತೆ. ಈಗ ನೋಡಿರಿ, ಎಷ್ಟು ತಿರುಗಿಸ್ತಾನೆ ಇರಬೇಕು, ಫುಲ್ ತಿರುಗಿಸ್ತಾ ಇರಬೇಕು. ಬಾಳೆಹಣ್ಣು ಕಟ್ ಮಾಡಿರಲಿಲ್ಲ, ಹಂಗೆ ಹಾಕಿದ್ದೀನಿ. ಅದು ಹಂಗೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಆಗುತ್ತೆ, ಅದು ಮಿಕ್ಸಿ ಬೇರೆ ಹಾಕ್ತೀವಲ್ವ, ಆಮೇಲೆ ಸರಿ ಹೋಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಇದು ಈ ಥರ ಫ್ರೈ ಮಾಡಿಕೊಂಡು ನೋಡಿರಿ, ಇಷ್ಟಾಗಿದೆ. ಮತ್ತು ಇನ್ನೂ ಆಗಬೇಕು. ತುಂಬ ಒಳ್ಳೆಯದು ಫ್ರೆಂಡ್ಸ್, ಮಾಡ್ಕೊಳ್ಳಿ. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ಅಂಗಡಿನಲ್ಲಿ ತೊಗೊಂಬರೋದಕ್ಕಿಂತ ನಾವು ಮಾಡ್ಕೊಂಡು ತಿನ್ನೋದು ತುಂಬ ಆರೋಗ್ಯವಾಗಿರ್ತದೆ. ಎಲ್ರಿಗೂ, ಮಕ್ಕಳಿಗೆ, ನಮಗೆ ಎಲ್ರಿಗೂ ಆರೋಗ್ಯವಾಗಿರುತ್ತೆ. ನಾವು ಏನು ಹಾಕಿದ್ದೀವಿ, ಯಾವ ಥರ ಫ್ರೂಟ್, ಎಷ್ಟು ಕ್ವಾಲಿಟಿ ಫ್ರೂಟ್ ಹಾಕಿದ್ದೀವಿ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಅಂಗಡಿಯಿಂದ ತೊಗೊಂಬಂದಿರೋದು ಯಾವ ಥರ ಫ್ರೂಟ್ ಹಾಕಿರ್ತಾರೆ, ಎಷ್ಟು ಕ್ವಾಲಿಟಿದು ಹಾಕಿರ್ತಾರೆ ಅಂತ ಗೊತ್ತಿರೋಲ್ಲ ನಮಗೆ. ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಕ್ಲೀನಾಗಿ ಅದ್ರ ಬಗ್ಗೆ ನಮಗೆ ಡೀಟೇಲಾಗಿ ಗೊತ್ತಿರುತ್ತೆ, ನೆಮ್ಮದಿಯಾಗಿ ತಿನ್ಬೋದು. ನಾವು ತಿನ್ನೋ ಆಹಾರ ನಮಗೆ ಮಾಹಿತಿ ಇಲ್ಲದೆ ತಿಂತಾಯಿದ್ದೀವಿ. ಈಗ ನಾವು ಆರಾಮಾಗಿ ಈ ಥರ ಮಾಡಿಕೊಂಡು ನೋಡಿರಿ, ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈ ಥರ ಮಾಡಿಕೊಂಡು ತಿನ್ನೋದ್ರಿಂದ ನಾವೇನು ತಿಂತಿದ್ದೀವಿ, ಯಾವ ಥರ ಹೈಜೆನಿಕ್ ಫುಡ್ಡು ಅಂತ ನಮ್ಗೆ ಗೊತ್ತಾಗುತ್ತೆ. ನೋಡಿರಿ, ಇಷ್ಟು ಮಾತ್ರ ಆದಮೇಲೆ ತಣ್ಣಗೆ ಹಾಕ್ಬೇಡ, ಒಂದು ತಟ್ಟೆಗೆ ಹಾಕಿ, ಒಂದು ತಟ್ಟೆನಲ್ಲೇ ಹಾಕ್ಬಿಟ್ಟು ಅದು ಸ್ವಲ್ಪ ಅದು ತಣ್ಣಕ್ಕಾಗಬೇಕು. ತಣ್ಣಕ್ಕಾಯಿತು. ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಮಾಡಿಕೊಂಡು ಬರೋಣ. ಅದು ಒಂದು 2 ಟೈಮ್ ಹಾಕ್ಕೊಂಡು ಮಿಕ್ಸಿಗೆ ತುಂಬ ನಾವೇನು ತಿಂತಿದ್ದೀವಿ ಏನು ಅಂತಂದ್ಬಿಟ್ಟು ಗೊತ್ತಿರುತ್ತೆ ನಮಗೆ. ಆರಾಮಾಗಿ ನೀವು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ. ನೋಡಿರಿ, ಮಿಕ್ಸಿಗೆ ಹಾಕಿ ಬಾಣಲಿಲಿ ಹಾಕ್ಕೊಳ್ಳೋಣ. ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಬಾಣಲಿಗೆ ಹಾಕ್ಕೋಬೇಕು. ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ತುಂಬ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ನಾವು ಯಾವುದೋ ತಿಂದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಒಳ್ಳೆಯದು. ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಎಲ್ಲ ಫುಲ್ ಮಿಕ್ಸಿಗೆ ಹಾಕ್ಕೊಂಡು ಬಂದು ಬಾಣಲಿನಲ್ಲಿ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಸ್ವಲ್ಪ ಅದು ಪಾಕ ಥರ ಬರಬೇಕು. ಅದು ಪಾಕ ನೀರು ಬಿಟ್ಕೊಳ್ಳುತ್ತೆ. ನೀರು ಸಕ್ಕರೆ ಕ್ಷೀರ ಎಲ್ಲ, ಅದು ನೀರೆಲ್ಲ ಸಕ್ಕರೆ ಎಲ್ಲ ಕರಗಿಬಿಟ್ಟು ಅದು ನೀರು ಥರ ಬಿಟ್ಕೊಂಡು ಮತ್ತೆ ತೆಳ್ಳಗಾಗುತ್ತೆ. ಮತ್ತು ಅದು ಹಾಗೆ ಬ್ಲೆಂಡ್ ಮಾಡ್ತಾ 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 ಗಟ್ಟಿ ಆಗುತ್ತೆ. ನೀರು ಇದು ಸ್ಟವ್ ಮೇಲೆ ಇಟ್ಕೊಂಡು ಗಟ್ಟಿ ಆಗೋ ಇದು ಬರೋವರೆಗೂ ನೀವು ತಿರುಗಿಸ್ತಾನೇ ಇರಬೇಕು. ಕೈ ನಿಲ್ಲಿಸ್ಬಾರ್ದು, ತಳ ಅಂಟುತ್ತೆ. ತಳ ಅಂಟಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ತಳ ಅಂಟಕ್ಕೆ ಬಿಡಲೇಬಾರ್ದು. ಅದೇ ಮೇಯ್ನ್ ಇರೋದು ಇದರಲ್ಲಿ. ಯಾವ ಕಾರಣಕ್ಕೂ ಕೈ ಆಡಿಸೋದು ನಿಲ್ಲಿಸಲೇಬಾರ್ದು. ಇದು ಮಾಡ್ಕೋಬೇಕು. ಸರಿ, ನಾವು ಅದೇ ಯಾವತ್ತೂ ನಿಮ್ಮ ಮನೇಲಿ ಯಾವ ಥರ ಫ್ರೂಟ್ ಇದ್ದರೆ ಆ ಫ್ರೂಟಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಫ್ರೂಟ್ ಅದೇ ಫ್ರೂಟ್ ಅಂತ ನಿಮ್ಮ ಮನೇಲಿ ಇರೋವಂಥದ್ರಲ್ಲಿ ಮಾಡ್ಕೊಳ್ಳಿ. ನೀವು ಇಲ್ಲದೇ ಇರೋದನ್ನೆಲ್ಲನೂ ಇದು ಮಾಡ್ಕೊಳಕ್ಕೋಗ್ಬೇಡಿ. ಅದು ಮುಗಿದ್ಮೇಲೆ ನಾವು ನೆಕ್ಸ್ಟ್ ಮನೆಯಲ್ಲಂತೂ ಪೂಜೆಗೆ ಹಣ್ಣುಗಳು ಅದು ತೊಗೊಂಬಂದೇ ಬರ್ತೀವಿ ತಿನ್ನೋಕ್ಕೆ. ಇದಕ್ಕೆ ಎಲ್ಲರೂ ಸಮ್ಮರ್ ಅಂದರೆ ಫ್ರೂಟ್ಸ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಆದಷ್ಟು ಹಣ್ಣಾಗಿರೋಂಥವು ತೊಗೊಳ್ಳಿ. ಕಾಯಿ ಅಂತ ಅರ್ಧಂಬರ್ಧ ಹಾಕ್ತಾನೆ ಫ್ರೆಶ್ಶಾಗಿ ಕಿತ್ಕೊಂಬಂದಿದ್ರು. ಮೇಲ್ಗಡೆ ಬಾಳೆಹಣ್ಣಂತೂ ಮೇಲೆ ಸಿಪ್ಪೆ ಕಪ್ಪು ಕಲರ್ ಬಂದಿರೋದು, ಚುಕ್ಕೆ ಬಂದಿರ್ತಾರೆ, ಆ ಥರದ್ದೇ ತೊಗೊಳ್ಳಿ. ಆದಷ್ಟು ಪಚ್ಚ ಬಾಳೆಹಣ್ಣು ತೊಗೊಳ್ಳಿ. ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು. ಪಚ್ಚ ಬಾಳೆಹಣ್ಣು ತೊಗೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಅದು ಚುಕ್ಕೆ ಬಂದಿರೋದನ್ನು ಇದು ಮಾಡ್ಕೊಬೇಕು. ಈ ದ್ರಾಕ್ಷಿನೂ ಅಷ್ಟೇ, ತುಂಬ ಚೆನ್ನಾಗಿ ಹಣ್ಣಾಗಿರೋಂಥದ್ದೇ ತೊಗೋಬೇಕು. ಕಾಯಿ ಅಂಥದ್ದು ಬೇಡ ಫ್ರೆಂಡ್ಸ್. ತೊಗೊಂಡ್ರೆ ಎಲ್ಲನೂ ಹಣ್ಣಂತ ತೊಗೊಂಡು ಚೆನ್ನಾಗಿ ಉಪ್ಪಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಉಪ್ಪು ನೀರಲ್ಲಿ ಒಂದು ಅರ್ಧ ಗಂಟೆ ಬಿಡ್ತೀನಿ ನಾನು.
ಬಿಟ್ಟರೆ ಅದು ಔಷಧಿ ಎಲ್ಲ ಹೊಡೆದಿರ್ತಾರೆ ಫ್ರೆಂಡ್ಸ್. ಅದು ನಮ್ಗೆ ಗೊತ್ತಿರಲ್ಲ ಏನು ಔಷಧಿ ಅಂತ, ಅದೆಲ್ಲನೂ ಇದು ಮಾಡಿಕೊಂಡು ನಾವು ತೊಗೊತೀವಿ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ನಾನು ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋಗಳೆಲ್ಲ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.